ಕಿರಣ್ ಬೇಡಿ ದೇಶ ಕಂಡ ಖಡಕ್ ಮಹಿಳಾ ಪೊಲೀಸ್ ಆಫೀಸರ್. ಅವರು ಅಧಿಕಾರದಲ್ಲಿದ್ದಾಗ ದುಷ್ಟರಿಗೆ ಅವರು ಅಂದ್ರೆ ಹಡಲ್. ಸೇವೆಯಿಂದ ನಿವೃತ್ತರಾದ ಮೇಲೂ ಕೂಡ ಕಿರಣ್ ಬೇಡಿ ಅಷ್ಟೇ ಖಡಕ್ ಆಗಿದ್ದವರು. ಆದ್ರೀಗ ಪುದುಚೇರಿ ಉಪ ರಾಜ್ಯಪಾಲರಾಗಿರೋ ಅವರನ್ನೇ ಗೇಲಿ ಮಾಡಲಾಗ್ತಿದೆ. ಕಿರಣ್ ಬೇಡಿ ವಿರುದ್ಧ ಕಾಂಗ್ರೆಸ್ನಿಂದ ಪ್ರತಿಭಟನೆ. ಉಪರಾಜ್ಯಪಾಲರನ್ನ ಬದಲಾಯಿಸಲು ಆಗ್ರಹ. ಪುದುಚೇರಿ ಲೆಫ್ಟಿನೆಂಟ್ ಗವರ್ನರ್ ಕಿರಣ್ ಬೇಡಿ ತಮ್ಮ ಮನಸ್ಸಿಗೆ ಬಂದಂತೆ ನಡೆದುಕೊಳ್ಳುತ್ತಿದ್ದಾರೆ. ಕಾನೂನು ಪಾಲಿಸದೆ ಸರ್ವಾಧಿಕಾರಿ ಧೋರಣೆ ತೋರಿಸುತ್ತಿದ್ದಾರೆ ಅಂತ ಆರೋಪಿಸಿ ಪುದುಚೇರಿಯಲ್ಲಿ ಕಳೆದ ಹಲವು ದಿನಗಳಿಂದ ಪ್ರತಿಭಟನೆಗಳು ನಡೀತಾ ಇವೆ. ಕ್ಯಾಬಿನೆಟ್ ಅನುಮೋದನೆ ಇಲ್ಲದೆಯೇ ಬಿಜೆಪಿಯ 3 ಕಾರ್ಯಕರ್ತರನ್ನ ಶಾಸಕರಾಗಿ ನೇಮಿಸಿದ್ದಕ್ಕೆ ವಿರೋಧ ವ್ಯಕ್ತವಾಗಿತ್ತು. ಇದನ್ನ ಹಾಗೂ ಕಿರಣ್ ಬೇಡಿ ಕಾರ್ಯವೈಖರಿಯನ್ನ ವಿರೋಧಿಸಿ ಎಡಪಕ್ಷಗಳಿಂದ ಪ್ರತಿಭಟನೆಯೂ ನಡೆದಿತ್ತು. ಈ ಪ್ರತಿಭಟನೆಗೆ ಈಗ ಕಾಂಗ್ರೆಸ್ ಕೂಡ ಸಾಥ್ ನೀಡಿದ್ದು ಉಪರಾಜ್ಯಪಾಲರನ್ನ ಬದಲಾಯಿಸಬೇಕು ಅನ್ನುವ ಆಗ್ರಹ ಹೆಚ್ಚಾಗಿದೆ. ಹಿಟ್ಲರ್ ಕಾಳಿದೇವಿಗೆ ಕಿರಣ್ ಬೇಡಿ ಹೋಲಿಕೆ. ಈಗ ಕಾಂಗ್ರೆಸ್ ಒಂದು ಹೆಜ್ಜೆ ಮುಂದೆ ಹೋಗಿದ್ದು ಕಿರಣ್ ಬೇಡಿಯವರನ್ನ ಹಿಟ್ಲರ್ ಕಾಳಿದೇವಿಗೆ ಹೋಲಿಕೆ ಮಾಡಿ ಫ್ಲೆಕ್ಸ್ ಪೋಸ್ಟರ್ಗಳನ್ನ ಹಾಕಿದೆ. ಕೇಂದ್ರ ಸರ್ಕಾರ ಹಾಗೂ ಉಪರಾಜ್ಯಪಾಲರ ವಿರುದ್ಧ ನಡೀತಾ ಇರೋ ಪ್ರತಿಭಟನೆಗಳಲ್ಲಿ ಈ ಫ್ಲೆಕ್ಸ್ಗಳನ್ನ ಬಳಸಿಕೊಳ್ಳಲಾಗ್ತಿದೆ. ಇದನ್ನ ಖುದ್ದು ಕಿರಣ್ ಬೇಡಿಯವರೇ ತಮ್ಮ ಟ್ವಿಟರ್ನಲ್ಲಿ ಶೇರ್ ಮಾಡಿದ್ದಾರೆ. ಪೊಲೀಸ್ ಅಧಿಕಾರಿಯಾಗಿದ್ದಾಗ ತಮ್ಮ ಗಟ್ಟಿತನಕ್ಕೆ ದಿಟ್ಟತನಕ್ಕೆ ಕಿರಣ್ ಬೇಡಿ ಹೆಸರಾಗಿದ್ರು. ಆದ್ರೆ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಟ್ಟಿದ್ದೇ ಬಂತು ಗ್ರಹಚಾರವೇ ನೆಟ್ಟಗಿದ್ದಂತಿಲ್ಲ. ಆದ್ರೂ ಒಂದು ರಾಜ್ಯದ ಲೆಫ್ಟಿನೆಂಟ್ ಗವರ್ನರ್ ವಿರುದ್ಧ ಈ ರೀತಿ ಸಾರ್ವಜನಿಕವಾಗಿ ಪೋಸ್ಟರ್ಗಳನ್ನ ಹಾಕಿ ಪ್ರತಿಭಟಿಸೋದು ಎಷ್ಟು ಸರಿ ಎನ್ನುವುದಕ್ಕೆ ಪುದುಚೇರಿಯ ರಾಜಕೀಯ ನಾಯಕರೇ ಉತ್ತರಿಸಬೇಕು. ಬ್ಯೂರೋ ರಿಪೋರ್ಟ್, TV9.